ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಪ್ರಿಯಾಂಕಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 9ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ 5 ನಮ್ಮ ಸಂವಿಧಾನ ಅನ್ನುವಂತಹ ಒಂದು ಪಾಠದ ಕುರಿತು ವಿವರಣೆಯನ್ನ ನೀಡ್ತಾ ಇದ್ದೀನಿ. ಈ ಒಂದು ಪಾಠದಲ್ಲಿ ನೀವು ಏನೆಲ್ಲ ಅಂಶಗಳನ್ನ ತಿಳಿತಾ ಹೋಗ್ತೀರಾ ಅಂತ ಹೇಳಿದ್ರೆ, ಸಂವಿಧಾನದ ರಚನಾ ಸಮಿತಿ, ಹಾಗೆ ಸಂವಿಧಾನದ ಕರಡು ಸಮಿತಿ, ಸಂವಿಧಾನದ ಪ್ರಸ್ತಾವನೆ, ಸಂವಿಧಾನದ ಲಕ್ಷಣಗಳು, ಹಾಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಅದೇ ರೀತಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇದ್ರ ಬಗ್ಗೆ ನೀವು ಡೀಪ್ ಆಗಿ ತಿಳ್ಕೊತಾ ಹೋಗ್ತೀರಾ. ಸ್ನೇಹಿತರೆ, ನಮ್ಮ ದೇಶ ಸ್ವಾತಂತ್ರ್ಯ ಪಡ್ಕೊಂಡ ನಂತರ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಇನ್ನು ಆ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಹಲವಾರು ನಿರಾಶ್ರಿತರು ನಮ್ಮ ದೇಶಕ್ಕೆ ವಲಸೆ ಬಂದರು. ಆ ವಲಸೆ ಬಂದಂತಹ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸೋದಾಗಿರ್ಬೋದು, ಸಂಸ್ಥಾನಗಳ ವಿಲೀನೀಕರಣ, ಕಾನೂನು ಸುವ್ಯವಸ್ಥೆಗೊಳಿಸುವುದು, ಇನ್ನು ಹಲವಾರು ಸಮಸ್ಯೆಗಳು ನಮ್ಮ ಮುಂದೆ ಸವಾಲಾಗಿ ನಿಂತವು. ಇನ್ನು ಸಂಸ್ಥಾನಗಳ ವಿಲೀನೀಕರಣವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಯಶಸ್ವಿಯಾಗಿ ಸಾಧಿಸಿದರು. ಅದೇ ರೀತಿ ದೇಶದ ಆಡಳಿತ ನಿರ್ವಹಣೆಗಾಗಿ ಒಂದು ಯಶಸ್ವಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಇನ್ನು ಆ ಸಂವಿಧಾನದ ರಚನೆಯಂತಹ ಸವಾಲನ್ನು ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರು. ಇಂತಹ ಸಂವಿಧಾನದ ರಚನೆಯಾಗಿರ್ಬೋದು, ಅದರ ಒಂದು ಲಕ್ಷಣ, ಹಾಗೆ ಅದರಲ್ಲಿ ಪ್ರಸ್ತಾಪವಾಗಿರುವಂತಹ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ಮಾಡಬೇಕಾಗಿರೋದೇನು ಅಂದರೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಸಂವಿಧಾನ ಅಂತ ಹೇಳಿದ್ರೆ ಬೇರೇನಿಲ್ಲ, ಇಡೀ ರಾಷ್ಟ್ರವನ್ನ ಒಂದು ಚೌಕಟ್ಟಲ್ಲಿ ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನ ತಿಳಿಸ್ಕೊಡುವಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ, ಅದನ್ನ ಸಂವಿಧಾನ ಅಂತ ಹೇಳಿ ಕರೀತಾರೆ. ಇನ್ನು ಈ ಒಂದು ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು, ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನ ನಿರ್ಣಯಗಳು ಒತ್ತಾಯ ಮಾಡೋದಕ್ಕೆ ಶುರು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೂ ಕೂಡ ಈ ಥರದೊಂದು ಸಂವಿಧಾನ ಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತೆ. ಹಾಗಾಗಿ ನೂತನ ಸಂವಿಧಾನದ ಮೊದಲ ರಚನಾ ಸಭೆಯನ್ನು ಡಿಸೆಂಬರ್ 9ನೇ ತಾರೀಕು 1946ರಂದು ನಡೆಸ್ತಾರೆ. ಅದೇ ರೀತಿ ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಈ ಒಂದು ಸಂವಿಧಾನದ ಮೊದಲ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಇನ್ನು ಈ ಸಭೆಯಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳು ಭಾಗವಹಿಸಿರ್ತಾರೆ, ಸಭೆಗೆ ಸೇರಿರ್ತಾರೆ. ಯಾರು ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, TT ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ S ನಿಜಲಿಂಗಪ್ಪನವರು, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಹೀಗೆ ಹಲವಾರು ವ್ಯಕ್ತಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಇನ್ನು ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ವಿಷಯಗಳನ್ನ ವಿವರವಾಗಿ ಪರಿಶೀಲನೆ ಮಾಡೋದಕ್ಕೆ ಹಲವಾರು ಸಮಿತಿಗಳನ್ನ ರಚನೆ ಮಾಡಿರುತ್ತೆ. ಆ ಸಮಿತಿಗಳಲ್ಲಿ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಕರಡು ಸಮಿತಿ. ಈ ಒಂದು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು ಅಂತ ಹೇಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇನ್ನು ಈ ಒಂದು ಸಮಿತಿಯಲ್ಲಿ N ಗೋಪಾಲಸ್ವಾಮಿ ಅಯ್ಯಂಗಾರ್ ಆಗಿರ್ಬೋದು, ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ ಮುಂತಾದ ಸದಸ್ಯರುಗಳು ಕೂಡ ಈ ಒಂದು ಸಮಿತಿಯಲ್ಲಿ ಹಾಜರಾಗಿರ್ತಾರೆ. ಇನ್ನು ನಮ್ಮ ಭಾರತದ ಸಂವಿಧಾನ ಯಾವ ರೀತಿ ರಚನೆ ಆಯಿತು ಅನ್ನೋದನ್ನ ನಾವು ನೋಡೋದಾದ್ರೆ, ಸಂವಿಧಾನದ ರಚನಾ ಸಭೆ ಇದೆಯಲ್ಲ, ಈ ಅವಧಿಯಲ್ಲಿ ಅಂದರೆ 145 ದಿನಗಳ ಕಾಲ ಸಭೆಯನ್ನು ಸೇರುತ್ತೆ. ಈ ಸಮಿತಿಗಳು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸಿ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾರೆ. ಹಾಗೆ ಕರಡು ಸಮಿತಿಯನ್ನು ಕೂಡ ಅವರು ರಚನೆ ಮಾಡ್ತಾರೆ. ಇನ್ನು ಬ್ರಿಟಿಷ್ ಸರ್ಕಾರ ಹೊರಡಿಸಿರ್ತಕ್ಕಂತಹ ಕಾಯ್ದೆ, ಅದು 1909ನೇ ಕಾಯ್ದೆ ಆಗಿರ್ಬೋದು, 1919, ಹಾಗೆ 1935ರ ಕಾಯ್ದೆ, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಹಾಗೆ ಅಮೆರಿಕದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇವರು ನಿರ್ಧಾರವನ್ನು ಮಾಡ್ತಾರೆ. ಅಂತಿಮವಾಗಿ ನವೆಂಬರ್ 26, 1949ರಂದು ಅಂಗೀಕರಿಸಲ್ಪಟ್ಟು ಜನವರಿ 26, 1950ರಂದು ಸಂವಿಧಾನವನ್ನು ಜಾರಿಗೆ ತರ್ತಾರೆ. ಹಾಗಾಗಿ ಈ ಒಂದು ದಿನವನ್ನು ನಾವು ಏನಂತ ಆಚರಣೆ ಮಾಡ್ತೀವಿ, ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ನಾವು ಏನು ಜನವರಿ 26ರಂದು ರಿಪಬ್ಲಿಕ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಲ್ವಾ, ಅದು ಸಂವಿಧಾನದ ಅಂಗವಾಗಿ ನಾವು ಆ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇನ್ನು ಮುಂದೆ ನೋಡೋದಾದ್ರೆ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ. ನಮ್ಮ ಭಾರತದ ಸಂವಿಧಾನ ಏನಿದೆಯಲ್ಲ, ಅದು ಅದರದೇ ಆಗಿರ್ತಕ್ಕಂತಹ ಪ್ರಸ್ತಾವನೆಯನ್ನು ಹೊಂದಿರುವಂಥದ್ದು.
ಅದೇ ರೀತಿ ವಿಶ್ವದಲ್ಲಿ ಇರುವಂತಹ ಹಲವಾರು ಸಂವಿಧಾನಗಳಲ್ಲಿ ಇದ್ದಂತಹ ಉತ್ತಮ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ತನ್ನ ಒಂದು ಸಂವಿಧಾನವನ್ನು ಅಥವಾ ಪ್ರಸ್ತಾವನೆಯನ್ನು ಅದು ರಚನೆ ಮಾಡಿಕೊಂಡಿದೆ. ಈ ಒಂದು ಪ್ರಸ್ತಾವನೆ ಏನಿದೆ ಸಂವಿಧಾನದ ಮೂಲ ತತ್ವಗಳು ಹಾಗೆ ಯೋಗ್ಯತೆ ಸತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಸಂವಿಧಾನದ ರೂಪುರೇಷೆ ಆಗಿರ್ಬೋದು, ಮೌಲ್ಯ, ಸಿದ್ಧಾಂತ ಹಾಗೆ ಉದ್ದೇಶಗಳ ಸಾರಾಂಶವನ್ನು ನಾವು ಸಂವಿಧಾನದ ಪ್ರಸ್ತಾವನೆ ಅಂತ ಹೇಳಿ ಕರಿಬೋದು. ಇದು ಜನತೆಯ ಧ್ಯೇಯಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡಂತಹ ಒಂದು ಆದರ್ಶ ತತ್ವ ಅಂತ ಕೂಡ ನಾವು ಕರಿಬೋದು. ಈ ಒಂದು ಪ್ರಸ್ತಾವನೆ ಡಿಸೆಂಬರ್ 13, 1946ರಂದು ನೆಹರು ಮಂಡಿಸಿರುವಂತಹ ಧ್ಯೇಯಗಳ ನಿರ್ಣಯ, ನಾವು ಇಂಗ್ಲಿಷ್ನಲ್ಲಿ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಏನು ಹೇಳ್ತೀವಲ್ವಾ, ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸುತ್ತೆ. ಆವಾಗಿನೂ ನಮ್ಮ ದೇಶ ವಿಭಜನೆ ಆಗಿರಲಿಲ್ಲ, ಯಾಕಂತ ಹೇಳಿದ್ರೆ ಇನ್ನು ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆಗಸ್ಟ್ 1947ರಲ್ಲಿ ನಮ್ಮ ದೇಶ ವಿಭಜನೆಯಾಗಿ ಹಾಗೆ ಸ್ವಾತಂತ್ರ್ಯ ಬಂದಾದ ನಂತರ ಈ ಒಂದು ದೇಶದ ಗೊತ್ತುವಳಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಅಂಗೀಕಾರ ಮಾಡ್ತಾರೆ. ಹಾಗೆ ಈ ಒಂದು ನಿರ್ಧಾರ ಏನಿದೆ ಭಾರತದ ಸ್ವಾತಂತ್ರ್ಯ, ಗಣರಾಜ್ಯ, ಅದೇ ರೀತಿ ಪ್ರಜೆಗಳ ಪರಮಾಧಿಕಾರವನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೆ ರಾಜಕೀಯ ನ್ಯಾಯ ಒದಗಿಸುವುದಾಗಿ ಈ ಒಂದು ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿದೆ ಅನ್ನೋಂಥದ್ದು. ಹಾಗೆಯೇ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆ ಏನಿದೆಯಲ್ಲ ಅದು ತುಂಬ ಅರ್ಥಗರ್ಭಿತ ಆಗಿರ್ತಕ್ಕಂಥದ್ದು. ದೇಶದ ರಾಜಕೀಯ ಪದ್ಧತಿಯ ಚಿತ್ರಣವನ್ನು ಇದು ಚಿತ್ರಿಸುತ್ತೆ ಅಂತಕ್ಕಂಥದ್ದು. ಹಾಗೆ ಇದು ಸಂವಿಧಾನದ ಕೈದೀಪ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಸಂವಿಧಾನದ ಒಡವೆ ಅಂತ ಹೇಳಿ ಕೆಲವರು ಹೇಳಿದ್ರೆ, ನಮ್ಮ KM ಮುನ್ಷಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನ ಏನಿದೆಯಲ್ಲ ಅದು ರಾಜಕೀಯ ಜಾತಕ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಇನ್ನು ನಮ್ಮ ಭಾರತದ ಸಂವಿಧಾನ ಅದರದ್ದೇ ಆಗಿರ್ತಕ್ಕಂತಹ ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿದೆ. ಅದು ಯಾವುದು ಅಂತ ನಾನು 1 by 1 ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಲಿಖಿತ ಮತ್ತು ಬೃಹತ್ ಸಂವಿಧಾನ. ನಮ್ಮ ಭಾರತ ಸಂವಿಧಾನ ಲಿಖಿತ ರೂಪದಲ್ಲಿ ಇದೆ ಅನ್ನುವಂಥದ್ದು. ಲಿಖಿತ ಅಂತ ಹೇಳಿದ್ರೆ ಬರವಣಿಗೆ ರೂಪದಲ್ಲಿ ಇರುವಂಥದ್ದು. ಇನ್ನು ನಮ್ಮ ಸರ್ಕಾರದ ಅಂಗಗಳು ಯಾವ್ಯಾವುದು, ಶಾಸಕಾಂಗ, ಕಾರ್ಯಾಂಗ ಹಾಗೆ ನ್ಯಾಯಾಂಗ, ಅವುಗಳ ಒಂದು ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ, ಇನ್ನು ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು ಇವೆಲ್ಲವೂ ಸಹ ಯಾವ ರೂಪದಲ್ಲಿದೆ, ಬರವಣಿಗೆ ರೂಪದಲ್ಲಿ ಇರುವಂಥದ್ದು. ಇನ್ನು ಸಂವಿಧಾನ ಮೂಲತಃ 22 ಭಾಗಗಳನ್ನು, 8 ಅನುಸೂಚಿಗಳನ್ನು ಮತ್ತು 395 ವಿಧಿಗಳನ್ನು ಒಳಗೊಂಡಿತ್ತು. ಇನ್ನು ನಂತರದಲ್ಲಿ ಹಲವಾರು ತಿದ್ದುಪಡಿಗಳಿಂದಾಗಿ 25 ಭಾಗಗಳು, 12 ಅನುಸೂಚಿ ಹಾಗೆ 450 ವಿಧಿಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಬೃಹತ್ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಇದು ಮೊದಲನೇ ಲಕ್ಷಣ. ಇನ್ನು ಎರಡನೇದು ಸರಳ ಹಾಗೆ ಕಠಿಣ ಸಂವಿಧಾನ. ಯಾವ ದೇಶದ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡೋದಕ್ಕೆ ಆಗುತ್ತೋ ಅದನ್ನು ನಮ್ಯ ಅಥವಾ ಸರಳ ಸಂವಿಧಾನ ಅಂತ ಹೇಳಿ ಕರೀತಾರೆ. ಇನ್ನು ಯಾವ ಸಂವಿಧಾನ ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ವೋ ಅಥವಾ ವಿಶೇಷ ವಿಧಾನವನ್ನು ಒಳಗೊಂಡಿರುತ್ತೋ ಅದನ್ನು ಅನಮ್ಯ ಅಥವಾ ಕಠಿಣ ಸಂವಿಧಾನ ಅಂತ ಹೇಳಿ ಕರೀತಾರೆ. ಆದರೆ ಇಲ್ಲಿ ನಮ್ಮ ಭಾರತ ಸಂವಿಧಾನ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಸುಲಭನೂ ಇಲ್ಲ ಅಥವಾ ಅತಿ ಕಠಿಣವೂ ಆಗಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಏನಂತ ಹೇಳ್ತೀವಿ, ಸರಳ ಮತ್ತು ಕಠಿಣ ಸಂವಿಧಾನ. ಇದು ನಮ್ಮ ಭಾರತ ಸಂವಿಧಾನ ಒಳಗೊಂಡಿರ್ತಕ್ಕಂತಹ ಎರಡನೇ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಲಕ್ಷಣ ಅಂತ ಹೇಳಿದ್ರೆ ಸಂಸದೀಯ ಸರ್ಕಾರ ಪದ್ಧತಿ. ನಮ್ಮ ಸಂವಿಧಾನ ಏನಿದೆ ಅದು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಸಂಸತ್ತು ಏನಿದೆ ಪರಮಾಧಿಕಾರವನ್ನು ಹೊಂದಿರುತ್ತೆ. ಇನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಹೊಣೆಯಾಗಿರಬೇಕು. ಹಾಗೆಯೇ ಮಂತ್ರಿಮಂಡಲ ಶಾಸಕಾಂಗದ ವಿಶ್ವಾಸ ಇರೋವರೆಗೂ ಕೂಡ ಅಧಿಕಾರದಲ್ಲಿರುತ್ತೆ. ಇನ್ ಕೇಸ್ ಶಾಸಕಾಂಗದ ವಿಶ್ವಾಸ ಕಳೆದುಕೊಂಡ ತಕ್ಷಣ ಏನು ಮಾಡಬೇಕು ಅಂತ ಹೇಳಿದ್ರೆ ಅದು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಸೊ ಇದು ನಮ್ಮ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು. ಇನ್ನು ನೆಕ್ಸ್ಟು ಗಣತಂತ್ರ ವ್ಯವಸ್ಥೆ. ಸಂವಿಧಾನ ಏನಿದೆ ಅಲ್ವಾ ಅದು ಭಾರತವನ್ನು ಗಣತಂತ್ರ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡಿರೋವಂಥದ್ದು. ಈ ಒಂದು ವ್ಯವಸ್ಥೆಯಲ್ಲಿ ಅನುವಂಶೀಯವಾಗಿ ಯಾರು ಕೂಡ ದೇಶದ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಂತಹ ಅಧಿಕಾರವನ್ನು ಹೊಂದಿರೋದಿಲ್ಲ. ಆದರೆ ಇಂಗ್ಲೆಂಡ್ನಲ್ಲಿ ಈ ಪದ್ಧತಿ ಇವಾಗಲೂ ಕೂಡ ಜಾರಿಯಲ್ಲಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅದು ಪ್ರಜಾಪ್ರಭುತ್ವ ಪದ್ಧತಿ ವ್ಯವಸ್ಥೆ ಹೊಂದಿದ್ರೂ ಕೂಡ ಗಣತಂತ್ರ ರಾಷ್ಟ್ರ ಅಲ್ಲ ಅಂತ ಹೇಳಿ ಕನ್ಸಿಡರ್ ಆಗಿರೋವಂಥದ್ದು. ಆದರೆ ನಮ್ಮ ಭಾರತದ ರಾಷ್ಟ್ರಪತಿ ಏನಿದ್ದಾರಲ್ವ ದೇಶದ ಸಂವಿಧಾನದ ಮುಖ್ಯಸ್ಥರಾಗಿದ್ದಾರೆ. ಆಗಿದ್ರೂ ಕೂಡ ಅವ್ರನ್ನ ಚುನಾವಣೆ ಮುಖಾಂತರನೇ ಆಯ್ಕೆ ಮಾಡಲಾಗುತ್ತೆ. ಹಾಗಾಗಿ ನಮ್ಮ ದೇಶ ಯಾವ ಒಂದು ವ್ಯವಸ್ಥೆಯನ್ನು ಹೊಂದಿದೆ, ಗಣರಾಜ್ಯದ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಇನ್ನು ನೆಕ್ಸ್ಟು ಸಂಯುಕ್ತ ಪದ್ಧತಿ. ನಮ್ಮ ಭಾರತ ದೇಶ ಏನಿದೆ ಹಲವಾರು ಭಾಷೆಗಳನ್ನು, ಹಲವಾರು ಜಾತಿಗಳನ್ನು, ಹಲವಾರು ಜನಾಂಗ ಹಾಗೆ ವಿಶಾಲವಾಗಿರುವಂತಹ ಭೂಪ್ರದೇಶವನ್ನು ಹೊಂದಿರೋದ್ರಿಂದ ನಮ್ಮ ಸಂವಿಧಾನ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳಿಗೆ ಹಲವಾರು ಅಧಿಕಾರಗಳನ್ನು ಸಹ ಹಂಚಿಕೆ
ಮಾಡಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಂತೆ 100 ವಿಷಯಗಳನ್ನು, ರಾಜ್ಯ ಪಟ್ಟಿಗೆ 61 ವಿಷಯಗಳನ್ನು, ಹಾಗೆ ಸಮವರ್ತಿ ಪಟ್ಟಿಗೆ 52 ವಿಷಯಗಳನ್ನ ಒಳಗೊಂಡಂತೆ ಅಧಿಕಾರವನ್ನು ಏನು ಮಾಡಿದ್ದಾರೆ, ವಿಭಜನೆ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ. ಸೊ ಈ ಎರಡೂ ಸರ್ಕಾರಗಳ ನಡುವೆ ಅಂತಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಎರಡೂ ಸರ್ಕಾರಗಳ ನಡುವೆ ಏನಾದರೂ ಸಮಸ್ಯೆ ಬಂದರೆ ಅಥವಾ ಏನಾದರೂ ವಿವಾದ ಉಂಟಾದರೆ ಅದನ್ನು ಬಗೆಹರಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮಾತ್ರನೇ ಅಧಿಕಾರವನ್ನು ಪಡ್ಕೊಂಡಿರೋವಂಥದ್ದು ಅಂತ ಹೇಳಿ. ಇನ್ನು ನೆಕ್ಸ್ಟು ಮೂಲಭೂತ ಹಕ್ಕುಗಳು. ಮುಂದಿನ ಸಂವಿಧಾನದ ಪ್ರಮುಖ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು. ಸಂವಿಧಾನ ಏನಿದೆ, ಜನರಿಗೆ ನೇರವಾಗಿ ನೀಡಿರ್ತಕ್ಕಂತಹ ಹಕ್ಕುಗಳನ್ನು ಏನಂತ ಹೇಳ್ತಾರೆ, ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರೀತಾರೆ ಅನ್ನುವಂಥದ್ದು. ನಿಮಗೆ 1 ಮಾರ್ಕ್ನ ಪ್ರಶ್ನೆ ಕೇಳ್ಬೋದು, ಏನಂತ ಮೂಲಭೂತ ಹಕ್ಕು ಅಂದ್ರೆ ಏನು ಅಂತ ಕೇಳಿದ್ರೆ ನೀವೇನಂತ ಆನ್ಸರ್ ಮಾಡ್ತೀರಾ? ಸಂವಿಧಾನವು ಜನರಿಗೆ ನೇರವಾಗಿ ನೀಡಿರುವಂತಹ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಹೌದು, ಈ ಒಂದು ಹಕ್ಕುಗಳು ದೇಶದ ಯಾವುದೇ ಕಾನೂನು ಕ್ರಮಗಳಿಂದಾಗಲಿ ಅಥವಾ ಕೇಂದ್ರ, ರಾಜ್ಯ ಮತ್ತು ಅಧೀನ ಸರ್ಕಾರಗಳಾಗಲಿ, ಅಧೀನ ಸಂಸ್ಥೆಗಳಾಗಲಿ ಇದನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಉಲ್ಲಂಘನೆ ಆದಲ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ನಾವು ನೇರವಾಗಿ ಮೊರೆ ಹೋಗ್ಬೋದು. ಅಂದರೆ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ನಾವು ಏನು ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಇಂತಹ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ 3ನೇ ಭಾಗದಲ್ಲಿ ಅಳವಡಿಸಿದ್ದಾರೆ. ಆ ಸಂವಿಧಾನ ಯಾವುದು ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ಹಕ್ಕಾಗಿರ್ಬೋದು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಅದೇ ರೀತಿ ಸಂವಿಧಾನ ಪರಿಹಾರದ ಹಕ್ಕು ಅನ್ನುವಂತಹ 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿರೋವಂಥದ್ದು. ಈ ಹಕ್ಕುಗಳ ರಕ್ಷಣೆಯ ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯ ಪಡ್ಕೊಂಡಿದೆ. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯವನ್ನು ಏನಂತ ಕರೀತಾರೆ, ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೀತಾರೆ. ಮುಂದಿನ ಒಂದು ಲಕ್ಷಣ ಮೂಲಭೂತ ಕರ್ತವ್ಯಗಳು. ರಾಜ್ಯಕ್ಕೆ ನಾವು ಏನನ್ನು ಮಾಡಬೇಕು ಅನ್ನೋದೇ ಕರ್ತವ್ಯಗಳು. ಕರ್ತವ್ಯ ಅಂತ ಅಂದ್ರೇನು, ನಾವು ರಾಜ್ಯಕ್ಕೆ ಅಂದರೆ ರಾಜ್ಯದ ಪ್ರಜೆಗಳಾಗಿರ್ತಕ್ಕಂತಹ ನಾವು ನಮ್ಮ ಕೈಲಾಗಿರುವಂತಹ ಸಹಾಯ ಆಗಿರ್ಬೋದು ಅಥವಾ ಇನ್ನೇನು ಮಾಡ್ಬೋದು ಅನ್ನೋದನ್ನು ನಾವೇನಂತ ಕರಿತೀವಿ, ಕರ್ತವ್ಯಗಳು ಅಂತ ಹೇಳಿ ಕರಿತೀವಿ. ನಮ್ಮ ಸಂವಿಧಾನದ 4ನೇ ಎ ಭಾಗದಲ್ಲಿ 51ನೇ ಎ ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿದ್ದಾರೆ. ಇನ್ನು 2022ರಲ್ಲಿ ಸಂವಿಧಾನದ 86ನೇ ತಿದ್ದುಪಡಿ ಮುಖಾಂತರ 6ರಿಂದ 14 ವರ್ಷ ವಯೋಮಿತಿಯಲ್ಲಿ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ಪೋಷಕರು ಏನು ಮಾಡಬೇಕು, ಕಡ್ಡಾಯ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅದನ್ನು 11ನೇ ಕರ್ತವ್ಯ ಅಂತ ಹೇಳಿ ಸೇರಿಸಿದ್ದಾರೆ. ಮೂಲಭೂತ ಹಕ್ಕುಗಳು ಆಯಿತು, ಮೂಲಭೂತ ಕರ್ತವ್ಯಗಳು ಕೂಡ ಆಯಿತು. ನೆಕ್ಸ್ಟು ಸಂವಿಧಾನದ ಲಕ್ಷಣ ಅಂತ ಬಂದಾಗ ರಾಜ್ಯ ನಿರ್ದೇಶಕ ತತ್ವಗಳು ಬರುತ್ತೆ. ಇದು ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಇದನ್ನು ಯಾವ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಐರಿಷ್ ಸಂವಿಧಾನದಿಂದ ಪಡ್ಕೊಂಡಿದ್ದಾರೆ. ಇದು ಕೂಡ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಅಥವಾ ಡ್ಯಾಶ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದಾರೆ ಅಂತ ಕೇಳಿದರೆ ಆನ್ಸರ್ ಏನು, ಐರಿಷ್ ಸಂವಿಧಾನ. ಇವುಗಳನ್ನು ಸಾಮಾಜಿಕ ಹಾಗೆ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ಬುನಾದಿ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಇವುಗಳನ್ನು ಸರ್ಕಾರ ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಇವು ದೇಶದ ಆಡಳಿತಕ್ಕೆ ಏನೋ ಮೂಲ ನಿಯಮಗಳಾಗಿರ್ತಕ್ಕಂಥದ್ದು. ಕಾನೂನನ್ನು ರೂಪಿಸಿ ಅದನ್ನು ಜಾರಿಗೆ ತರಬೇಕಾದ್ರೆ ಸರ್ಕಾರ ಇವುಗಳಿಗೆ ಏನು ಮಾಡಬೇಕಾಗುತ್ತೆ, ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ, ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಯಾವುದಕ್ಕೆ, ರಾಜ್ಯ ನಿರ್ದೇಶಕ ತತ್ವಗಳಿಗೆ. ಇದು ಕೂಡ ಏನು ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು. ಮುಂದಿನ ಒಂದು ಲಕ್ಷಣ ಸ್ವಾತಂತ್ರ್ಯ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇದೆ, ಸ್ವತಂತ್ರವಾಗಿದೆ ಹಾಗೆ ಏಕೀಕೃತವಾಗಿರ್ತಕ್ಕಂಥದ್ದು. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಿ ನಿರ್ಭಯದಿಂದ ಕೆಲಸ ಮಾಡೋದಕ್ಕೆ ನ್ಯಾಯಾಲಯಗಳು ಏನು ಮಾಡಿದೆ, ಸ್ವತಂತ್ರವನ್ನು ನೀಡಿರ್ತಕ್ಕಂಥದ್ದು. ಇನ್ನು ಶಾಸಕಾಂಗ ಹಾಗೆ ಕಾರ್ಯಾಂಗಗಳು ನ್ಯಾಯಾಂಗದ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪವನ್ನು ಮಾಡುವಂತೆ ಇಲ್ಲ. ಇನ್ನು ಸರ್ವೋಚ್ಚ ನ್ಯಾಯಾಲಯ ಪ್ರಮುಖವಾಗಿರ್ತಕ್ಕಂಥದ್ದು. ಸರ್ವೋಚ್ಚ ನ್ಯಾಯಾಲಯದ ಕೆಳಗೆ ಅಥವಾ ಅದರ ಅಡಿಯಲ್ಲಿ ಬರುವಂಥ ನ್ಯಾಯಾಲಯ ಯಾವುದು, ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ಬೆಂಗಳೂರಿನಲ್ಲಿ ಇದೆ. ಸೊ ಸರ್ವೋಚ್ಚ ನ್ಯಾಯಾಲಯದ ಕೆಳಗೆ ಕೆಲಸ ಮಾಡುವಂಥದ್ದು ಉಚ್ಚ ನ್ಯಾಯಾಲಯ. ಹಾಗೆ ಇತರ ಅಧೀನ ನ್ಯಾಯಾಲಯಗಳು ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಏಕಪೌರತ್ವ. ಸಂವಿಧಾನ ಜನತೆಯ ಒಂದು ಸಂಕುಚಿತ ಪ್ರಾಂತೀಯ ಮನೋಭಾವನೆಯನ್ನು ನಿಯಂತ್ರಣ ಮಾಡಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋದಕ್ಕೆ ಏಕಪೌರತ್ವಕ್ಕೆ ಅವಕಾಶ
ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಭಾರತದ ಯಾವುದೇ ಪ್ರಜೆ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಿ ಜನಿಸಿದ್ರು ಕೂಡ ಅಥವಾ ಯಾವುದೇ ರಾಜ್ಯದಲ್ಲಿ ಹುಟ್ಟಿದ್ರು ಕೂಡ, ಯಾವುದೇ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಎಲ್ರಿಗೂ ಸಹ ಒಂದೇ ಪೌರತ್ವವನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಮಾಡಲು ಕೂಡ ಸಂಸತ್ತಿಗೆ ಇದು ಅಧಿಕಾರವನ್ನು ನೀಡಿರ್ತಕ್ಕಂಥದ್ದು. ಇನ್ನು ಮುಂದೆ ವಯಸ್ಕ ಮತದಾನ ಪದ್ಧತಿ. ನಮ್ಮ ಸಂವಿಧಾನ ವಯಸ್ಕ ಮತದಾನ ಪದ್ಧತಿಗೆ ಕೂಡ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಮತದಾನದ ಹಕ್ಕನ್ನು ನೀಡಲಾಗಿದೆ. ಇದು ಜನತೆಯ ಪರಮಾಧಿಕಾರದ ಸಂಕೇತ ಕೂಡ ಆಗಿದೆ ಅನ್ನುವಂಥದ್ದನ್ನು ಸಾರ್ತಾ ಇದೆ. ಹಾಗೆ ದ್ವಿಸದನ ಶಾಸಕಾಂಗ. ಭಾರತದ ಶಾಸಕಾಂಗವನ್ನು ನಾವೇನಂತ ಹೇಳ್ತೀವಿ? ಸಂಸತ್ತು ಅಂತ ಹೇಳಿ ಕರಿತೀವಲ್ವಾ. ಈ ಒಂದು ಸಂಸತ್ತು ದ್ವಿಸದನ ಪದ್ಧತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಅದನ್ನು ನಾವೇನಂತ ಹೇಳ್ತೀವಿ? ಲೋಕಸಭೆ ಅಥವಾ ರಾಜ್ಯಸಭೆ ಅಂತ ಹೇಳಿ ಕರಿತೀವಿ. ಇದನ್ನ ದ್ವಿಸದನ ಅಂತ ಹೇಳಿದ್ರೆ 2 ಸದನ. ಲೋಕಸಭೆಯನ್ನ ಏನಂತ ಹೇಳ್ತೀವಿ? ಕೆಳಮನೆ ಅಂತ ಹೇಳಿ ಕರಿತೀವಿ. ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಹೇಳಿ ಕರಿತೀವಿ. ಇದು ನಮ್ಮ ಭಾರತದ ಸಂವಿಧಾನದ ಲಕ್ಷಣಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಪಕ್ಷ ಪದ್ಧತಿ. ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಅಂತಲೇ ಹೇಳ್ಬೋದು. ಇನ್ನು ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಇರೋದ್ರಿಂದ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ನಂತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದಿರುವಂತಹ ಪಕ್ಷ ಆಳುವ ಪಕ್ಷ ಆದರೆ ಉಳಿದ ಪಕ್ಷಗಳು ಏನಾಗುತ್ತೆ? ವಿರೋಧ ಪಕ್ಷಗಳಾಗುತ್ತೆ. ಇವಾಗ ಪ್ರೆಸೆಂಟ್ ಆಳುವ ಪಕ್ಷ ಯಾವುದಿದೆ? ಕಾಂಗ್ರೆಸ್ ಇವಾಗ ಅಧಿಕಾರದಲ್ಲಿ ಇರೋದ್ರಿಂದ ಅದು ಆಳುವ ಪಕ್ಷ ಆಗಿದೆ. ಉಳಿದ ಪಕ್ಷಗಳು ಯಾವುದು? ವಿರೋಧ ಪಕ್ಷಗಳು. BJP ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಬೇರೆ ಇನ್ನು ಉಳಿದ ಪಕ್ಷಗಳು ಯಾವುದಿದೆ ಅದನ್ನು ವಿರೋಧ ಪಕ್ಷ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಸೊ ಇದಿಷ್ಟು ಭಾರತ ಸಂವಿಧಾನ ಒಳಗೊಂಡಿರ್ತಕ್ಕಂತಹ ಪ್ರಮುಖ ಲಕ್ಷಣಗಳು. ಇನ್ನು ಮುಂದೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ತಿಳ್ಕೊತಾ ಹೋಗಬೇಕಾಗುತ್ತೆ. ಮೊದಲಿಗೆ ಮೂಲಭೂತ ಹಕ್ಕುಗಳು ಅಂದರೆ ಏನು ಅನ್ನೋದನ್ನ ನೋಡೋದಾದರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾಗಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಸಾಮಾಜಿಕ ಹಾಗೆ ರಾಜಕೀಯ ವಾತಾವರಣ ಇದೆಯಲ್ಲ, ಅದನ್ನು ಮೂಲಭೂತ ಹಕ್ಕುಗಳು ಅಂತ ಹೇಳಿ ಕರೀತಾರೆ. ಇನ್ನು ಸಮಾಜದಲ್ಲಿ ಒಬ್ಬ ಮನುಷ್ಯ ನಾಗರಿಕ ಜೀವನವನ್ನು ನಡೆಸೋದಕ್ಕೆ ಈ ಮೂಲಭೂತ ಹಕ್ಕುಗಳು ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು. ಈ ಹಕ್ಕುಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೂ ಕೂಡ ಅಗತ್ಯವಾಗಿರ್ತಕ್ಕಂಥದ್ದು. ಇನ್ನು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಿದ್ರು. ಮುಂಚೆ 7ನೇದು ಯಾವುದು ಅಂತ ಹೇಳಿದ್ರೆ ಆಸ್ತಿಯ ಹಕ್ಕು. ಆದರೆ ಸಂವಿಧಾನದ 44ನೇ ತಿದ್ದುಪಡಿಯಿಂದಾಗಿ ಆ ಒಂದು ಆಸ್ತಿಯ ಹಕ್ಕು ಏನಿದೆ ಅದನ್ನು ರದ್ದುಪಡಿಸಲಾಗಿದೆ, ಅಂದರೆ ಅದನ್ನ ತೆಗೆದು ಹಾಕಿದ್ದಾರೆ. ಈಗ ಪ್ರಸ್ತುತ ಕೇವಲ 6 ಮೂಲಭೂತ ಹಕ್ಕುಗಳು ಮಾತ್ರ ಇರುವಂಥದ್ದು. ಅದನ್ನು ನಾವು 1 by 1 ನೋಡ್ತಾ ಹೋಗೋಣ. ಇನ್ನು ಮೊದಲನೇ ಹಕ್ಕು ಸಮಾನತೆಯ ಹಕ್ಕು. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಈ ಒಂದು ಸಮಾನತೆಯ ಹಕ್ಕೇನಿದೆ ಅದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶಾಸನಾತ್ಮಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಹಾಗೆ ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು, ಹಾಗೆ ಕಾನೂನಿಗಿಂತ ಯಾರು ಕೂಡ ಶ್ರೇಷ್ಠರಲ್ಲ ಅನ್ನೋಂಥದ್ದನ್ನು ಸಾರಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ರಾಜ್ಯದ ಕಾನೂನಿಗೆ ಏನಾಗಿರಬೇಕು? ಬದ್ಧರಾಗಿರಬೇಕು. ಕಾನೂನು ಹೊರಡಿಸಿರ್ತಕ್ಕಂತಹ ಯಾವುದೇ ಆಜ್ಞೆಗಳನ್ನು ಅವ್ರೇನು ಮಾಡಬೇಕು? ಪಾಲಿಸಬೇಕು ಅನ್ನೋವಂಥದ್ದು. ಹಾಗೆ ಯಾವುದೇ ಜಾತಿ, ಧರ್ಮ, ಲಿಂಗ ಹಾಗೆ ಜನ್ಮಸ್ಥಳಗಳ ಆಧಾರದ ಮೇಲೆ ಯಾರನ್ನು ಕೂಡ ಭೇದ ಭಾವ ಮಾಡೋ ಹಾಗಿಲ್ಲ. ಇನ್ನು ಸಾರ್ವಜನಿಕ ಸ್ಥಳಗಳು ಅಂದರೆ ಹೋಟೆಲ್ಗಳಾಗಿರ್ಬೋದು, ಅಂಗಡಿಗಳು, ಮನರಂಜನಾ ಸ್ಥಳಗಳು, ದೇವಸ್ಥಾನಗಳು ಇತ್ಯಾದಿ ಸ್ಥಳಗಳಲ್ಲಿ ಯಾರಿಗೂ ಕೂಡ ಪ್ರವೇಶವನ್ನು ನಿರಾಕರಿಸಬಾರ್ದು. ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂತಹ ಒಂದು ಹಕ್ಕನ್ನು ಪಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೋಟೆಲ್ಗೆ ಹೋಗುವಂತಹ ಹಕ್ಕನ್ನು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಯಾರಿಗೂ ಕೂಡ ಪ್ರವೇಶ ನಿರಾಕರಣೆ ಮಾಡಬಾರ್ದು ಅಂತ ಹೇಳಿ. ಅದೇ ರೀತಿ ಸರ್ಕಾರಿ ಉದ್ಯೋಗ ಅಂತ ಬಂದಾಗ ಸರ್ಕಾರಿ ಉದ್ಯೋಗವನ್ನು ಪಡೆಯೋದಕ್ಕೂ ಕೂಡ ಎಲ್ರಿಗೂ ಸಹ ಹಕ್ಕಿದೆ. ಹಾಗೆ ಸರ್ಕಾರಿ ಉದ್ಯೋಗ ಸೇರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಅವಕಾಶವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋ ಹಾಗಿಲ್ಲ. ಇದು ಈ ಎಲ್ಲ ವಿಚಾರಗಳಿಗೆ ಯಾರು ವಿರುದ್ಧವಾಗಿ ನಡ್ಕೊಳ್ತಾರಲ್ಲ ಅವರು ಕಾನೂನಿನ ಪ್ರಕಾರ ಅಪರಾಧಿ ಆಗ್ತಾರೆ. ಅವ್ರಿಗೆ ಏನು ಶಿಕ್ಷೆ ಒಳಪಡಿಸ್ತಾರೋ ಆ ಶಿಕ್ಷೆಯನ್ನು ಅವರು ತಗೊಳ್ಬೇಕಾಗುತ್ತೆ ಅನ್ನೋಂಥದ್ದು. ಇನ್ನು 2ನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಮೂಲಭೂತ ಹಕ್ಕುಗಳಲ್ಲಿ ಈ ಒಂದು ಸ್ವಾತಂತ್ರ್ಯದ ಹಕ್ಕು ಮಹತ್ವವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಈ ಒಂದು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥದ್ದು ವಾಕ್ ಮತ್ತು ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಹಕ್ಕು. ವಾಕ್ ಅಂತ ಹೇಳಿದ್ರೆ ಮಾತಾಡುವಂತಹ ಒಂದು ಸ್ವಾತಂತ್ರ್ಯ ಇರುವಂಥದ್ದು. ಒಬ್ಬ ವ್ಯಕ್ತಿಗೆ ಅವನು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಹಕ್ಕಿರುವಂಥದ್ದು. ಹಾಗೆ
ಸಂಘ ಸಂಸ್ಥೆಗಳನ್ನ ಸ್ಥಾಪಿಸೋದಾಗಿರ್ಬೋದು, ಭಾರತದಲ್ಲಿ ಅವನಿಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಸಂಚಾರವನ್ನ ಮಾಡ್ತಕ್ಕಂತಹ ಸ್ವಾತಂತ್ರ್ಯ ಆ ವ್ಯಕ್ತಿಗೆ ಅಥವಾ ಭಾರತದ ಪ್ರಜೆಗೆ ಇರತ್ತೆ. ಹಾಗೆ ಯಾವುದೇ ವೃತ್ತಿಯನ್ನ ಹೊಂದತಕ್ಕಂತಹ ಸ್ವಾತಂತ್ರ್ಯ ಕೂಡ ಅವನಿಗೆ ಇರ್ತಕ್ಕಂಥದ್ದು. ಇನ್ನು ಪೌರರಿಗೆ ಈ ಒಂದು ಸ್ವಾತಂತ್ರ್ಯದ ಹಕ್ಕಿನಿದೆ, ಅದು ರಕ್ಷಣಾತ್ಮಕ ಹಕ್ಕು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾವುದೇ ಸರಿಯಾದ ಕಾರಣ ಇಲ್ಲದೆ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡುವಂತೆ ಕೂಡ ಇಲ್ಲ ಅಂತ ಹೇಳಿ. ಇನ್ನು ರಾಜ್ಯ ಕಾನೂನನ್ನ ಮಾಡುವುದರ ಮುಖಾಂತರ ಒಬ್ಬ ವ್ಯಕ್ತಿಯ ಜೀವವನ್ನ ತೆಗೆಯೋ ಹಾಗೆ ಇಲ್ಲ, ಕಾರಣ ಇರದೆ ಒಬ್ಬ ವ್ಯಕ್ತಿಯ ಜೀವವನ್ನ ತೆಗೆಯೋ ಹಾಗಿಲ್ಲ, ಹಾಗೆ ಅವನ ಸ್ವಾತಂತ್ರ್ಯವನ್ನ ಕೂಡ ನಾವು ಕಸಿದುಕೊಳ್ಳೋ ಹಾಗೆ ಇಲ್ಲ ಅನ್ನೋಂಥದ್ದು. ಇದಿಷ್ಟು ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿಚಾರಗಳು. ಇನ್ನು ಮುಂದಿನ ಮೂಲಭೂತ ಹಕ್ಕು ಯಾವುದು ಅಂತ ಹೇಳಿದ್ರೆ ಶೋಷಣೆಯ ವಿರುದ್ಧದ ಹಕ್ಕು. ಈ ಒಂದು ಹಕ್ಕಿನ ಅಡಿಯಲ್ಲಿ ಯಾವುದೇ ಒಬ್ಬ ನಾಗರಿಕನ ಯಾವುದೇ ರೀತಿಯಲ್ಲಿ ಆಗತಕ್ಕಂತಹ ಶೋಷಣೆಯನ್ನ ನಿರ್ಬಂಧಿಸ್ತಕ್ಕಂತಹ ಹಾಗೆ ಸಂವಿಧಾನಾತ್ಮಕ ರಕ್ಷಣೆ ನೀಡುವ ಹಕ್ಕನ್ನ ಆ ವ್ಯಕ್ತಿಗೆ ನೀಡಲಾಗಿದೆ. ಈ ಪಿಡುಗನ್ನ ನಿರ್ಮೂಲನೆ ಮಾಡೋದಕ್ಕೆ ಶೋಷಣೆಯ ವಿರುದ್ಧದ ಹಕ್ಕನ್ನ ಸಂವಿಧಾನದಲ್ಲಿ ಅಳವಡಿಸಿರುವಂತದ್ದು. ದುಡಿಮೆಯನ್ನ ನಿಷೇಧಿಸಲಾಗಿದೆ. ಯಾರಿಗೆ ದುಡಿಮೆಯನ್ನು ನಿಷೇಧಿಸಲಾಗಿದೆ ಅಂತ ಹೇಳಿದ್ರೆ 14 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತಹ ವಯಸ್ಸಿನ ಮಕ್ಕಳನ್ನ ಕಾರ್ಖಾನೆಗಳಲ್ಲಾಗಿರ್ಬೋದು ಅಥವಾ ಗಣಿಯಲ್ಲಾಗಿರ್ಬೋದು, ಹಾಗೆ ಯಾವುದು ತುಂಬಾ ಅಪಾಯಕಾರಿ ಕೆಲಸ ಇರುತ್ತಲ್ವಾ ಅಂತಹ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ನೇಮಕ ಮಾಡಿಕೊಳ್ಳುವಂತೆ ಇಲ್ಲ. ಇನ್ ಕೇಸ್ ಏನಾದರೂ ಇಂತಹ ಕೆಲಸಗಳನ್ನ ಮಾಡಿಸಿದ್ರೆ ಚಿಕ್ಕ ಮಕ್ಕಳ ಕೈಯಿಂದ ಅದು ಏನಾಗುತ್ತೆ, ಶೋಷಣೆಯ ವಿರುದ್ಧದ ಹಕ್ಕಿನ ಅಡಿಯಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗುವಂಥದ್ದು. ಇನ್ನು ಮುಂದೆ ನೋಡೋದಾದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಭಾರತ ದೇಶ ಎಂತಹ ದೇಶ, ಜಾತ್ಯತೀತ ದೇಶ ಅಥವಾ ಜಾತ್ಯತೀತ ರಾಷ್ಟ್ರ. ಇದುವರೆಗೂ ಕೂಡ ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ಹೇಳಿ ಯಾವಾಗಲೂ ಕೂಡ ಅಂಗೀಕಾರ ಮಾಡಿಲ್ಲ. ಹಾಗಾಗಿ ನಮ್ಮ ಭಾರತದ ಪೌರರು ಅಥವಾ ನಮ್ಮ ಭಾರತ ದೇಶದ ಪ್ರಜೆಗಳೇನಿದ್ದಾರೆ ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ, ಅಂದ್ರೆ ಅವರಿಗೆ ಇಷ್ಟ ಬಂದ ಹಾಗೆ ಯಾವುದೇ ಒಂದು ಧರ್ಮವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಆ ಧರ್ಮವನ್ನ ಪಾಲಿಸ್ತಕ್ಕಂಥದ್ದಾಗ್ಲಿ ಪ್ರಚಾರ ಮಾಡುವಂತಹ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆ ಮಾಡೋದಕ್ಕೆ ತೆರಿಗೆಯನ್ನ ಕೊಡಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋ ಹಾಗೆ ಇಲ್ಲ. ಇನ್ನು ಧಾರ್ಮಿಕ ಸಂಸ್ಥೆಗಳನ್ನ ರಾಜಕೀಯ ಉದ್ದೇಶಗಳಿಗೂ ಕೂಡ ಬಳಸಿಕೊಳ್ಳುವ ಹಾಗೆ ಇಲ್ಲ ಅನ್ನುವಂಥದ್ದು. ಸೊ ಇದಿಷ್ಟು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 5ನೇ ಹಕ್ಕು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು. ನಮ್ಮ ಭಾರತ ದೇಶದಲ್ಲಿ ವಾಸಿಸ್ತಕ್ಕಂತಹ ಪೌರರು ಅಥವಾ ಪ್ರಜೆಗಳು ಅವ್ರದೇ ಆದಂತಹ ಭಾಷೆ ಹಾಗೆ ಲಿಪಿ ಅಂತ ಹೇಳಿದ್ರೆ ಬರವಣಿಗೆ, ಬರಹ, ಸಂಸ್ಕೃತಿಯನ್ನ ಹೊಂದಿರತಕ್ಕಂಥದ್ದು. ಇನ್ನು ಇವುಗಳ ಒಂದು ರಕ್ಷಣೆ ರಾಜ್ಯದ ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿಯಾಗಿ ಧಾರ್ಮಿಕ, ಭಾಷಾ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವಂತಹ ಉದ್ದೇಶದಿಂದ ಈ ಒಂದು ಹಕ್ಕನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಹಾಗೆಯೇ ಅಲ್ಪಸಂಖ್ಯಾತರ ಸಂಸ್ಥೆಗಳು ಮತ್ತು ರಾಜ್ಯದ ಧನ ಸಹಾಯವನ್ನು ಪಡ್ಕೊಂಡು ನಡೆಸ್ತಕ್ಕಂತಹ ವಿದ್ಯಾಸಂಸ್ಥೆಗಳಲ್ಲಿ ಯಾರಿಗೇ ಆಗಲಿ ಪ್ರವೇಶವನ್ನು ನಿರಾಕರಣೆ ಮಾಡುವಂತೆ ಇಲ್ಲ. ಸೊ ಇದಿಷ್ಟು ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು ಈ ಒಂದು ಅಡಿಯಲ್ಲಿ ಬರ್ತಕ್ಕಂತಹ ವಿಚಾರಗಳು. ಇನ್ನು ಕೊನೆಯದಾಗಿ ಸಂವಿಧಾನದ ಪರಿಹಾರದ ಹಕ್ಕು. ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರ ನಮ್ಮ ಸಂವಿಧಾನ 32ನೇ ವಿಧಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ ಇದೊಂದು ವಿಶೇಷವಾಗಿರ್ತಕ್ಕಂತಹ ಲಕ್ಷಣ. ಹಾಗಾಗಿ BR ಅಂಬೇಡ್ಕರ್ ಅವರು ಈ ಒಂದು ಹಕ್ಕನ್ನು ಆತ್ಮ ಹಾಗೆ ಹೃದಯ ಇದ್ದಂತೆ ಅಂತ ಹೇಳಿ ಕರೆದಿರೋವಂಥದ್ದು. ಅದೇ ರೀತಿಯಾಗಿ ನಾನು ಅವಾಗಲೇ ಹೇಳಿದೆ, ಮೂಲಭೂತ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಯಿಂದಾಗಲಿ ಅಥವಾ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದಿಂದಾಗಲಿ ಧಕ್ಕೆ ಏನಾದರೂ ಉಂಟಾದರೆ ಅವುಗಳ ರಕ್ಷಣೆಗಾಗಿ ನಾವು ಏನು ಮಾಡಬೇಕು, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾಗಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟನ್ನು ಏನಂತ ಹೇಳಿ ಕರೀತಾರೆ, ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಹೇಳಿ ಕರೀತಾರೆ. ಈ ಒಂದು ನ್ಯಾಯಾಲಯ ಏನಿದೆ ಈ ಒಂದು ಹಕ್ಕುಗಳ ರಕ್ಷಣೆಗೋಸ್ಕರ ಕೆಲವೊಂದು ರಿಟ್ ಅರ್ಜಿಗಳನ್ನು ಸ್ವೀಕಾರ ಮಾಡುತ್ತೆ. ಅದು ಯಾವ ರೀತಿಯ ಅರ್ಜಿಗಳು ಅಂತ ಹೇಳಿದ್ರೆ, ಮೊದಲನೇದು ಬಂಧಿ ಪ್ರತ್ಯಕ್ಷೀಕರಣ ಅಂತ ಹೇಳಿ. ಅಂದ್ರೆ ಇಲ್ಲಿ ಕಾರಣ ಇಲ್ಲದೆ ವ್ಯಕ್ತಿಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರೆ ಆ ವ್ಯಕ್ತಿ ಆಗಲಿ ಅಥವಾ ಅವನ ಪರವಾಗಿ ಯಾರಾದರೂ ಬಿಡುಗಡೆಗೋಸ್ಕರ ಈ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ. ಇನ್ನು ಬಂಧಿತ ವ್ಯಕ್ತಿಯನ್ನ 24 ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲೇಬೇಕು ಅಂತಕ್ಕಂಥದ್ದು. ಇದು ಬಂಧಿ ಪ್ರತ್ಯಕ್ಷೀಕರಣ. ಹಾಗೆ ಇನ್ನು ನೆಕ್ಸ್ಟು ಪರಮಾದೇಶ ಅಂತ ಹೇಳಿದ್ರೆ ಏನಿಲ್ಲ, ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನ ಚಲಾಯಿಸೋದಕ್ಕೆ ನಿರಾಕರಣೆ ಮಾಡಿದಾಗ ಅಥವಾ ಸಾರ್ವಜನಿಕ ಕರ್ತವ್ಯವನ್ನ ಮಾಡಲು ನಿರಾಕರಿಸಿದಾಗ, ಹಾಗೆ ಯಾವುದೇ ಅಧೀನ ನ್ಯಾಯಾಲಯ ತನ್ನ ಕರ್ತವ್ಯ ನಿರ್ವಹಿಸಲು ನಿರಾಕರಿಸಿದಾಗ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಥವಾ
ಸುಪ್ರೀಂ ಕೋರ್ಟ್ ಏನಿದೆ ಸಂಬಂಧಪಟ್ಟವರಿಗೆ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡೋದಕ್ಕೆ ಆದೇಶವನ್ನ ನೀಡುವುದು, ಇದನ್ನ ಏನ್ ಹೇಳ್ತಾರೆ, ಪರಮಾದೇಶ ಅಂತ ಹೇಳ್ತಾರೆ. ಇಲ್ಲ ಅರ್ಥ ಆಯ್ತಲ್ಲ, ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಯಾವುದೇ ಒಬ್ಬ ಸರ್ಕಾರಿ ಕೆಲಸದಲ್ಲಿ ಇರತಕ್ಕಂತಹ ಅಧಿಕಾರಿ ಕೆಲಸವನ್ನ ಮಾಡಲು ನಿರಾಕರಣೆ ಮಾಡಿದಾಗ ಸರ್ವೋಚ್ಚ ನ್ಯಾಯಾಲಯ ಅಥವಾ ಉಚ್ಚ ನ್ಯಾಯಾಲಯ ಏನ್ ಮಾಡಬೇಕು, ಅವನಿಗೆ ಕೆಲಸ ಮಾಡುವಂತೆ ಆದೇಶವನ್ನ ನೀಡಬೇಕು. ಆ ಆದೇಶವನ್ನ ನೀಡುತ್ತಲ್ಲ ಅದನ್ನ ಏನಂತ ಕರೀತಾರೆ, ಪರಮಾದೇಶ ಅಂತ ಹೇಳಿ ಕರೀತಕ್ಕಂಥದ್ದು. ನೆಕ್ಸ್ಟು ಪ್ರತಿಬಂಧಕಾಜ್ಞೆ. ಏನ್ ಪ್ರತಿಬಂಧಕಾಜ್ಞೆ ಅಂತ ಹೇಳಿದ್ರೆ ಇದು ಕೂಡ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ರಿಟ್ ಅರ್ಜಿನೇ. ಇಲ್ಲಿ ಅಧೀನ ನ್ಯಾಯಾಲಯ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಕೆಳಗೆ ಬರ್ತಕ್ಕಂತಹ, ಅವುಗಳ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ಕೆಲವೊಂದು ನ್ಯಾಯಾಲಯಗಳೇನಿದ್ದಾವೆ, ಜಿಲ್ಲಾ ನ್ಯಾಯಾಲಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನ್ಯಾಯಾಲಯಗಳು, ಇವುಗಳು ಅವರ ಒಂದು ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಯಾವುದೇ ರೀತಿಯಾದಂತಹ ಮೊಕದ್ದಮೆಯನ್ನ ವಿಚಾರಣೆ ಮಾಡಬಾರದು ಅಥವಾ ತೀರ್ಪು ನೀಡಬಾರದು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವಂತಹ ಕೆಲವೊಂದು ಲಿಖಿತ ರೂಪದ ನಿಷೇಧಾಜ್ಞೆ ಏನಿದೆ ಅದನ್ನ ಏನಂತ ಹೇಳ್ತಾರೆ, ಪ್ರತಿಬಂಧಕಾಜ್ಞೆ ಅಂತ ಹೇಳಿ ಕರೀತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸರ್ಶಿಯೋರರಿ. ಇದು ಕೂಡ ರಿಟ್ ಅರ್ಜಿ ಪ್ರಕಾರ ಕೆಳಗಿನ ನ್ಯಾಯಾಲಯಗಳು ಅವರ ಒಂದು ಅಧಿಕಾರ ವ್ಯಾಪ್ತಿಯನ್ನ ಮೀರಿ ತೀರ್ಪನ್ನ ನೀಡಿದ್ರೆ ಅದನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಿಸಿದ ಮೊಕದ್ದಮೆಯನ್ನ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಕೆಳಗಿನ ನ್ಯಾಯಾಲಯಕ್ಕೆ ನೀಡ್ತಕ್ಕಂತಹ ಒಂದು ಆಜ್ಞಾ ಪತ್ರವನ್ನ ಏನಂತ ಹೇಳ್ತಾರೆ, ಸರ್ಶಿಯೋರರಿ ಅಂತ ಹೇಳಿ ಕರೀತಾರೆ. ಇದು ಕೊನೆಯದಾಗಿ ಕೋ ವಾರಂಟ್ ಅಂತ ಹೇಳಿದ್ರೆ ಅರ್ಹತೆ ಇಲ್ಲದೆ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನ ಹೊಂದಿದ್ರೆ ಅಂತಹ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೆ ಕೋ ವಾರಂಟ್ ಅಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು. ಇನ್ನು ಸಾಮಾಜಿಕವಾಗಿ ನಷ್ಟವಾಗಿರ್ತಕ್ಕಂತಹ ಹಕ್ಕುಗಳ ರಕ್ಷಣೆಗಾಗಿ ಅಥವಾ ಸಾರ್ವಜನಿಕ ಹಿತಾಸಕ್ತಿ ರಕ್ಷಿಸೋದಕ್ಕಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನ ಹೂಡಲಾಗುತ್ತೆ. ಇನ್ನು ಶಾಸನೀಯ ಹಕ್ಕುಗಳು, ಜೀವನಾವಶ್ಯಕತೆಗಳನ್ನ ಪಡೆಯುವಂತಹ ಹಕ್ಕುಗಳು, ಪರಿಸರ ಮಾಲಿನ್ಯದಿಂದ ಜೀವ ರಕ್ಷಣೆಯ ಹಕ್ಕು, ಗೌರವಯುತ ಜೀವನದ ಹಕ್ಕು ಮೊದಲಾದವುಗಳಿಗೆ ಸಂಬಂಧಪಟ್ಟಂತೆ ಈ ಮೊಕದ್ದಮೆಗಳನ್ನು ಹೂಡಬಹುದಾಗಿದೆ. ಇನ್ನು ಸಂಘ ಸಂಸ್ಥೆಗಳಾಗಿರ್ಬೋದು, ವ್ಯಕ್ತಿಗಳು ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಬಹುದಾಗಿದೆ. ಇನ್ನು ಇತ್ತೀಚಿನ ಮಾಹಿತಿಯ ಪ್ರಕಾರ ಯಾವುದೇ ನ್ಯಾಯಾಲಯಗಳು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳನ್ನು ದಾಖಲಿಸಿಕೊಳ್ತಾ ಇರೋದು ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಅಂತಾನೆ ಹೇಳ್ಬೋದು. ಮೂಲಭೂತ ಹಕ್ಕು ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಇವಾಗ ಮೂಲಭೂತ ಕರ್ತವ್ಯ. ನಾವು ನಮ್ಮ ದೇಶಕ್ಕೆ ಏನು ಕೆಲಸಗಳನ್ನ ಏನು ಕಾರ್ಯಗಳನ್ನ ಮಾಡಬೇಕು ಅದೇ ಮೂಲಭೂತ ಕರ್ತವ್ಯ ಅಂತ ಹೇಳಿದ್ದೆ ಅಲ್ವಾ, ನಾನು ಅವಾಗಲೇ ಹೇಳಿದ್ದೆ. ಸೊ ಇಲ್ಲಿ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ನಾವು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಇನ್ನು ಕರ್ತವ್ಯ ರಹಿತ ಹಕ್ಕಿಗೆ ಪ್ರಾಮುಖ್ಯವಾಗಲಿ ಮೌಲ್ಯ ಆಗಲಿ ಇರೋದಿಲ್ಲ. ಇನ್ನು ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮಾಡಿ 4A ಭಾಗ ಹಾಗೆ 51A ವಿಧಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಿದ್ರು. ಇನ್ನು 2022ರಲ್ಲಿ 86ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ 11ನೇ ಮೂಲಭೂತ ಹಕ್ಕನ್ನು ಕೂಡ ಸೇರಿಸಿದ್ದಾರೆ. ಅದು ಯಾವ್ಯಾವುದು ಮೂಲಭೂತ ಕರ್ತವ್ಯಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಏನು ಮಾಡಬೇಕಾಗುತ್ತೆ, ನಮ್ಮ ಸಂವಿಧಾನ ಹಾಗೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು. ಎರಡನೇದಾಗಿ ಸ್ವಾತಂತ್ರ್ಯ ಚಳುವಳಿಯ ಸ್ಫೂರ್ತಿದಾಯಕ ಆದರ್ಶ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಹಾಗೆ ಅದ್ರ ಜೊತೆಗೆ ಪಾಲಿಸಬೇಕು ಅಂತಕ್ಕಂಥದ್ದು. ಭಾರತದ ಸಾರ್ವಭೌಮತೆ ಏಕತೆ ಆಗಿರ್ಬೋದು ಹಾಗೆ ಸಮಗ್ರತೆಯನ್ನು ಕಾಪಾಡಬೇಕು ಹಾಗೆ ಅದನ್ನು ರಕ್ಷಣೆ ಮಾಡಬೇಕು. ಅಗತ್ಯ ಬಂದಾಗ ನಮ್ಮ ರಾಷ್ಟ್ರವನ್ನು ರಕ್ಷಿಸಿ ದೇಶ ಸೇವೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಇನ್ನು ಭಾರತೀಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವ ಭಾವನೆಯನ್ನು ಬೆಳೆಸಬೇಕು. ಹಾಗೆ ಮಹಿಳೆಯರ ಗೌರವಕ್ಕೆ ಏನಾದರೂ ಭಂಗ ಬರ್ತಕ್ಕಂತಹ ಆಚರಣೆಗಳಿದ್ರೆ ಅದನ್ನು ಏನು ಮಾಡಬೇಕು, ಕಂಪ್ಲೀಟ್ ಆಗಿ ತ್ಯಜಿಸಬೇಕು. ಇನ್ನು ನಮ್ಮ ಸಂಘಟಿತ ಸಂಸ್ಕೃತಿಯ ಪರಂಪರೆಯನ್ನು ನಾವು ಏನು ಮಾಡಬೇಕಾಗುತ್ತೆ, ಗೌರವ ಮಾಡಿ ಅದನ್ನು ರಕ್ಷಿಸಬೇಕಾಗತ್ತೆ. ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯಗಳು, ಸರೋವರಗಳಾಗಿರ್ಬೋದು, ನದಿಗಳು ಮತ್ತು ವನ್ಯಮೃಗಗಳು ಸೇರಿದಂತೆ ಪ್ರಕೃತಿ ಪರಿಸರವನ್ನು ರಕ್ಷಣೆ ಮಾಡಿ ಅವುಗಳನ್ನು ಅಭಿವೃದ್ಧಿಪಡಿಸಬೇಕು. ಅದ್ರ ಜೊತೆಗೆ ಜೀವಂತ ಪ್ರಾಣಿಗಳಿಗೆ ನಾವು ಏನು ಮಾಡಬೇಕು, ಅನುಕಂಪವನ್ನು ತೋರಿಸಬೇಕು. ಇದು ಕೂಡ ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಹಾಗೆ ವೈಜ್ಞಾನಿಕ ಹಾಗೆ ಮಾನವೀಯ ಗುಣಗಳನ್ನು ವಿಚಾರಣಾ ಹಾಗೂ ಸುಧಾರಣಾ ಭಾವನೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ನಾವು
ಹಿಂಸೆ ಮಾರ್ಗವನ್ನು ತುಳಿಬಾರದು, ಹಿಂಸಾತ್ಮಕ ಮಾರ್ಗವನ್ನು ನಾವು ತ್ಯಜಿಸಬೇಕು ಅಂತಕ್ಕಂಥದ್ದು. ಇನ್ನು 10ನೇ ಕರ್ತವ್ಯ ಯಾವುದು ಅಂತ ಹೇಳಿದ್ರೆ, ವೈಯಕ್ತಿಕ ಹಾಗೆ ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ರಾಷ್ಟ್ರದ ಒಂದು ಪ್ರಗತಿಗೆ ನಾವು ಶ್ರಮಿಸಬೇಕು ಅಂತಕ್ಕಂಥದ್ದು. ಇನ್ನು ಕೊನೆಯ ಕರ್ತವ್ಯ, ತಂದೆ ತಾಯಿ ಅಥವಾ ಪೋಷಕರು ಅವರ ಮಕ್ಕಳನ್ನು 6 ವರ್ಷದಿಂದ 14 ವರ್ಷದವರೆಗೆ ತಮ್ಮ ಮಗುವಿನ ಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಇನ್ನು ಮೂಲಭೂತ ಹಕ್ಕುಗಳಿಗೆ ಇರ್ತಕ್ಕಂತೆ ಕರ್ತವ್ಯಗಳಿಗೆ ನ್ಯಾಯಾಲಯದ ರಕ್ಷಣೆ ಇರೋದಿಲ್ಲ. ಕರ್ತವ್ಯಗಳನ್ನು ಉಲ್ಲಂಘಿಸಿದವರಿಗೆ ಸಾಮಾನ್ಯ ಕಾನೂನಿನ ಅನ್ವಯ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಇದಿಷ್ಟು ಮೂಲಭೂತ ಕರ್ತವ್ಯಗಳು. ಇನ್ನು ಕೊನೆಯದಾಗಿ ರಾಜ್ಯ ನಿರ್ದೇಶಕ ತತ್ವಗಳು. ಸುಖಿ ರಾಜ್ಯದ ಕಲ್ಪನೆಯಿಂದಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಈ ಒಂದು ತತ್ವಗಳು ರಾಜ್ಯ ನಿರ್ವಹಿಸಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳ ಮಾರ್ಗಸೂಚಿ ಅಂತಾನೆ ಹೇಳ್ಬೋದು. ಇನ್ನು ಸಂವಿಧಾನದ ರಚನಾಕಾರರೇನಿದ್ದಾರೆ ಅವರು ಐರಿಷ್ ಸಂವಿಧಾನದಿಂದ ಪ್ರಭಾವಿತರಾಗಿ ನಮ್ಮ ಸಂವಿಧಾನದಲ್ಲೂ ಕೂಡ ಇದನ್ನ ಅಳವಡಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು ಕೇಂದ್ರ ಮತ್ತೆ ರಾಜ್ಯಗಳಿಗೆ ನಿರ್ದೇಶನ ರೂಪದಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸರ್ಕಾರ ಏನಿದೆ ಪ್ರಜೆಗಳಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ನ್ಯಾಯವನ್ನು ದೊರಕಿಸಿಕೊಡುವಂತಹ ಉದ್ದೇಶ ಈ ಒಂದು ರಾಜ್ಯ ನಿರ್ದೇಶ ತತ್ವಗಳಲ್ಲಿ ಇರೋವಂಥದ್ದು. ಹಾಗಾಗಿ ಇವುಗಳನ್ನು ಮಾರ್ಗಸೂಚಿ ತತ್ವಗಳು ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಹಾಗಾದ್ರೆ ನೋಡೋಣ ಯಾವ್ಯಾವ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಮೊದಲನೇದಾಗಿ ಎಲ್ಲ ಪೌರರಿಗೂ ಕೂಡ ತಮ್ಮ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಒದಗಿಸಿಕೊಡೋದು. ಇನ್ನು ಸಮುದಾಯದಲ್ಲಿನ ಸಂಪತ್ತು ಅಥವಾ ಉತ್ಪಾದನಾ ಸಾಧನಗಳು ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು. ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡೋದು. ಹಾಗೆ ಕಾರ್ಮಿಕರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದಾಗಿರ್ಬೋದು. ಅದೇ ರೀತಿ ವೃದ್ಧರಿರ್ತಾರೆ, ರೋಗಿಗಳಿರ್ತಾರೆ, ದುರ್ಬಲ ವರ್ಗದವರು ಇರ್ತಾರೆ, ಅಸಮರ್ಥರಿರ್ತಾರೆ, ಎಲ್ರಿಗೂ ಕೂಡ ಏನು ಮಾಡಬೇಕು, ಸಹಾಯಧನವನ್ನು ನೀಡುವಂಥದ್ದು. ದೇಶದಾದ್ಯಂತ ಏಕರೂಪದ ನಾಗರಿಕ ಕಾನೂನನ್ನು ಜಾರಿಗೊಳಿಸೋದು. ಹಾಗೆ 6 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡಲು ರಾಜ್ಯ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ. ಅದರ ಜೊತೆಗೆ ಐತಿಹಾಸಿಕ ಸ್ಮಾರಕಗಳೇನಿದ್ದಾವೆ ಮತ್ತು ಸ್ಥಳಗಳು ಅದನ್ನು ರಕ್ಷಣೆ ಮಾಡುವಂಥದ್ದು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡೋದಾಗಿರ್ಬೋದು. ಇನ್ನು ಅಂತಾರಾಷ್ಟ್ರೀಯ ಶಾಂತಿಯುತ ವಿದೇಶ ನೀತಿಯನ್ನು ಪಾಲಿಸೋದು. ಹಾಗೆ ಭದ್ರತೆಯನ್ನು ಕಾಪಾಡಿ ವಿಶ್ವ ಕಾನೂನನ್ನು ಗೌರವಿಸೋದು. ಇನ್ನು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಿ ಗ್ರಾಮೀಣ ಹಾಗೆ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡೋದಿರ್ಬೋದು. ಕೃಷಿ ಹಾಗೆ ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸೋದಾಗಿರ್ಬೋದು. ಪಾನ ನಿಷೇಧವನ್ನು ಜಾರಿಗೆ ತರೋದು. ಪಾನ ನಿಷೇಧ ಅಂತ ಹೇಳಿದ್ರೆ ಮದ್ಯಪಾನ, ಅದನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡುವಂಥದ್ದು. ಇನ್ನು ವೈಜ್ಞಾನಿಕ ಆಧಾರದ ಮೇಲೆ ಬೇಸಾಯವನ್ನು ಅಭಿವೃದ್ಧಿಗೊಳಿಸೋದಾಗಿರ್ಬೋದು. ಇದೆಲ್ಲವೂ ಕೂಡ ರಾಜ್ಯ ನಿರ್ದೇಶಕ ತತ್ವಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ಜಾರಿಗೆ ತಂದಿರುವಂಥದ್ದು. ಇದರ ಮುಖಾಂತರ ಎಲ್ಲರ ಸುಖವನ್ನು ಸಾಧಿಸೋದೇ ಇದರ ಒಂದು ಗುರಿ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಈ ಒಂದು ಪಾಠದ ಮುಖಾಂತರ ನಮ್ಮ ಸಂವಿಧಾನವನ್ನು ನಾವು ಹೇಗೆ ಗೌರವಿಸಬೇಕು, ನಮ್ಮ ಕರ್ತವ್ಯಗಳು ಏನಿದ್ದಾವೆ, ನಮ್ಮ ಮೂಲಭೂತ ಹಕ್ಕುಗಳು ಏನಿದ್ದಾವೆ, ನಾವು ನಮ್ಮ ದೇಶದ ರಕ್ಷಣೆಗೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತಿನ ಒಂದು ಪಾಠ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್.